ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭೂಮಿ ತಗೊಳಕ್ಕಾಗ್ತಾ ಇಲ್ಲ, ಬೇಡ ಬಿಡಿ. ಭೂಮಿ ತಗೊಂಡ್ಬಿಟ್ಟಿದ್ದೀನಿ. ಭೂಮಿ ತಗೊಂಡಾದ ನಂತರ ನನಗೆ ಸಮಸ್ಯೆಗಳು ಬರ್ತಾ ಇದೆ. ಆಯಿತಾ, ಒಟ್ಟಿನಲ್ಲಿ ಭೂಮಿ ಸಮಸ್ಯೆ ಬಂತಲ್ವಾ? ಅಥವಾ ನಮ್ಮ ಭೂಮಿನಲ್ಲಿ ದೋಷ ಇದೆಯಂತೆ. ಭೂಮಿಯಿಂದ ಏನಾದರೂ ಒಂದು ಸಮಸ್ಯೆಗಳು ಹುತ್ತಾ ಇರ್ಬೋದು, ಏನೋ ಒಂದು ಸಮಸ್ಯೆಗಳು ನಮಗೆ ಇತ್ಯಾದಿಗಳು ಬರ್ತಾ ಇದೆ. ನಾವು ಏನೇ ಮಾಡಿದ್ರೂ ಕೂಡ ಆ ಸಮಸ್ಯೆಗಳು ನಮಗೆ ಪರಿಹಾರ ಆಗ್ತಾ ಇಲ್ಲ ಅನ್ನೋರು. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಮಕ್ಕಳನ್ನು ನೀವು ಗಮನಿಸಿ, ಅವರುಗಳಿಗೆ ಬರ್ತಾ ಆಲಸ್ಯ, ಸೋಂಬೇರಿತನ ಜಾಸ್ತಿ ಆಗ್ತಾ ಇದೆ. ಒಂಥರ ಮೇಣದ ಥರ ಇದ್ದಾರೆ. ಮೇಣ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ಹೋದರೆ ಒಂದು ಏನು ಮಾಡಿದ್ರೂ ಆಗಲ್ಲ. ಸ್ವಲ್ಪ ಇಲ್ಲಿಂದ ಅಲ್ಲಿಗೆ ನಡೆದ್ರು ಕಾಲು ನೋವ್ತೈತೆ, ತುಂಬ ಸುಸ್ತಾಗ್ಬಿಡ್ತು ನನಗೆ. ಅರ್ಥ ಆಯ್ತಾ? ಈ ಥರ ಮಕ್ಕಳುಗಳು ಇರ್ತವೆ, ನೀವು ನೋಡಿರ್ತೀರ. ಏನಿದು ಇಷ್ಟಕ್ಕೆ ಹಿಂಗೆ ಆಡ್ತವಲ್ಲ ಅಂತ. ಒಂದು 2 ಬಿಂದಿಗೆ ನೀರು ತಗೊಂಬಂದು ಮನೆಗೆ ಹಾಕೋದ್ರುಗಳೇ ಒಂದು ದಿನ ಪೂರ್ತಿ ಸೊಂಟ ನೋವು. ಗೊತ್ತಾಯ್ತಾ? ಸೊ ಈ ರೀತಿ ಮಕ್ಕಳು ಮನೆಯಲ್ಲಿದ್ದಾರಾ? ಸೋಂಬೇರಿತನ ಅಥವಾ ಅತಿಯಾದಂಥ ಸೋಂಬೇರಿತನ. ಏನು ಗುರು ಇಷ್ಟೊಂದು ಇದಾಗಿದ್ದಾರೆ, ಹೋಗೋ ಮನೆಗೆ ಹೆಂಗೆ ಇರ್ತಾರೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಹೆಣ್ಣು ಮಕ್ಕಳನ್ನ ನಾನು ಹೇಳ್ತಾ ಇದ್ದೀನಿ. ಹೋಗೋ ಮನೆಗೆ ಏನಂತ ಹೇಳ್ತಾರೋ, ಹೆಂಗಿರ್ತಾರೋ ಗೊತ್ತಾಗ್ತಾ ಇಲ್ಲ ನಮಗೆ ಅನ್ನುವಂಥದ್ದು ಯಾವ್ದಾದ್ರು ಇದ್ದರೆ, ಅಥವಾ ಭೂಮಿ ದೋಷ ಇದೆ ಸಮಸ್ಯೆ. ಸರಿ ಬಿಡಿ, ನಾನು ಮನೆ ತಗೊಂಡಿದ್ದೀನಿ, ಮನೆಗೆ ಬಂದ್ಬಿಟ್ಟು ಲೋನ್ ಇತ್ಯಾದಿಗಳನ್ನ ಮಾಡಿಸ್ಕೊಂಡಿದ್ದೀನಿ, ಚೆನ್ನಾಗೇ ಓಡ್ತಾಯಿತ್ತು ಗುರುಗಳೇ. ಈ ಮನೆಗೆ ಬಂದ್ರ ಮೇಲೆ ಯಾಕೋ ಗೊತ್ತಿಲ್ಲ, ನನ್ನ ಬಿಸ್ನೆಸ್ ಎಲ್ಲ ಹಾಳಾಗ್ತೈತೆ, ನನಗೆ EMI ಕಟ್ಟೋದಕ್ಕೆ ಕಷ್ಟ ಆಗ್ತೈತೆ. ಈ ಮನೆಗೆ ಬಂದ ಮೇಲೆ ಸಮಸ್ಯೆಗಳು ಬಂದಿದೆ ನೋಡಿ. ಇಲ್ಲಿ EMI ಸಾಲ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈ ಭೂಮಿಗೆ ಬಂದ ನಂತರ ಅಥವಾ ಈ ಭೂಮಿನ ಖರೀದಿ ಮಾಡಿದ ನಂತರ ನನಗೆ ಸಮಸ್ಯೆ ಆಗ್ತಾ ಇದೆ. ಈ ಮನೆ ತಗೊಂಡ ನಂತರ ನನಗೆ ಸಮಸ್ಯೆ ಆಗುತ್ತೆ. ನನ್ನ ಮನೆಯಲ್ಲಿ ನನ್ನ ಮಕ್ಕಳು ತುಂಬ ಸೋಂಬೇರಿಯಾಗಿದ್ದಾರೆ. ಅದೇ ರೀತಿ ಚಿಕ್ಕ ಪುಟ್ಟ ವಿಷಯಗಳಿಗೆ ಆಗಾಗ ಮಲ್ಕೋತಾರೆ. ಹುಷಾರು ತಪ್ಪಿಬಿಡೋದು, ಏನೋ ಒಂದು ದೃಷ್ಟಿ ಬಾಧೆ, ಒಂದು ಚಿಕ್ಕದಾಗಿ ಏನೋ ಒಂದು ಚೆನ್ನಾಗಿ ಒಂದು ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಹೋಗ್ತವೆ ಮಕ್ಕಳು. ಯಾವುದೋ ಒಂದು ಫಂಕ್ಷನ್ ಏನೋ ಒಂದು ಕರ್ಕೊಂಡು ಹೋಗ್ತೀವಿ, ಮನೆಗೆ ಬಂದರೂ ಕೂಡ ಮಲ್ಕೊಂಡ್ಬಿಡ್ತವೆ. ಏನಪ್ಪ ಅಂದರೆ ದೃಷ್ಟಿ, ಅಂದರೆ ಅಷ್ಟು ವೀಕ್ ಇರ್ತಾರೆ. ಸೊ ಇವರೆಲ್ಲರಿಗೂ ಒಂದು ಪರಿಹಾರ ಏನು ಮಾಡಬೇಕಂದ್ರೆ, ಷಷ್ಠಿ ತಿಥಿ ಅಂದರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಕಳೆದ ನಂತರ ಬರುವಂಥ 6ನೇ ದಿನ ಷಷ್ಠಿ ತಿಥಿ ಬರುತ್ತೆ. ತಿಂಗಳಿಗೆ 2 ಷಷ್ಠಿ ಬರುತ್ತೆ. 2 ಷಷ್ಠಿಗೆ ಮಾಡಬೇಕು. ಒಂದು ಷಷ್ಠಿಗೆ ಮಾಡಿದ್ರೆ ಆಗುತ್ತಾ? ಇಲ್ಲ 2 ಷಷ್ಠಿಗೆ ಮಾಡಬೇಕು. ಮನೆಯಲ್ಲಿದ್ದಂಥ ಆ ಸಮಸ್ಯೆ ಇರುವಂಥ ವ್ಯಕ್ತಿಗಳು, ಇವಾಗ ಮನೆ ಜಾಗ ನನ್ನ ಹೆಸರಿನಲ್ಲಿದೆ, ನೀವೇ ಮಾಡ್ಕೊಳ್ಳಿ. ಆ ಮನೆ ನಿಮ್ಮ ಹೆಸರಿನಲ್ಲಿದೆ, ನೀವೇ ಮಾಡ್ಕೊಳ್ಳಿ. ಓಕೆನಾ? ಸೊ ಮನೆಯಲ್ಲೇ ಕೂತು ಆಂಜನೇಯನಿಗೆ ಸಂಬಂಧಪಟ್ಟಂಥ ನೀವು ಬಜರಂಗ ಬಾಣ ಪಡಿಸಿ, ಹನುಮಾನ್ ಚಾಲೀಸ್ ಪಡಿಸಿ, ಆಂಜನೇಯನ ಮಂತ್ರ ಪಡಿಸಿ, ಒಟ್ಟಿನಲ್ಲಿ ಆಂಜನೇಯನಿಗೆ ಸಂಬಂಧಪಟ್ಟಂಥ ಸ್ತೋತ್ರ, ಪಾರಾಯಣ, ಸಹಸ್ರನಾಮ, ಹನುಮಾನ್ ಚಾಲೀಸ್ ಏನಾದರೂ ಒಂದು ಆ ದಿನಗಳಲ್ಲಿ ಪಠಿಸುವಂಥ ಕೆಲಸವನ್ನು ಮಾಡಿ. ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ ಅಂದರೆ ಉಚ್ಚಾರಣೆ ಸರಿಯಾಗಿ ಬರಲ್ಲ ನಮಗೆ, ಅದನ್ನು ನೋಡಿಕೊಂಡು ಓದುವಷ್ಟು ಅಷ್ಟೊಂದು ವಿದ್ಯೆ ದೇವರು ನಮಗೆ ಕೊಟ್ಟಿಲ್ಲ. ನಾವೇನು ಮಾಡಲಿ ಸರ್ ಅಂತ ನಿಮ್ಗೆ ಅನಿಸಿದ್ರೆ ನೀವು ಇದನ್ನು ಮಾಡಿ. ಷಷ್ಠಿ ತಿಥಿ ದಿವಸ 9 ರೂಪಾಯಿ. ಷಷ್ಠಿ ತಿಥಿ ದಿವಸ 2 ಷಷ್ಠಿಗೆ ನಾನು ಹೇಳ್ತಾ ಇದ್ದೀನಿ, ಆಂಜನೇಯನ ಗುಡಿಗೆ ಹೋಗಿ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂಥ ಹುಂಡಿನಲ್ಲಿ 9 ರೂಪಾಯಿನ ಹಾಕ್ಬಿಟ್ಟು ಬನ್ನಿ. ಅದಾದ ನಂತರ ನಿಮ್ಮ ಈ ಸಮಸ್ಯೆಯಿಂದ ಎಷ್ಟು ಬೇಗ ನೀವು ಹೊರಗಡೆ ಬರ್ತೀರಾ ಅನ್ನೋದನ್ನು ನೀವೇ ನೋಡ್ಬೋದು. ಇದು 1 ವಾರ ಮಾಡಬೇಕಾ, 2 ವಾರ ಮಾಡಬೇಕಾ, ತಿಂಗಳಿಗೆ 2 ಸಲ ಅಂದರೆ ಬರೀ ತಿಂಗಳು ಮಾಡ್ಕೊಂಡು ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರಬೇಕಾಗುತ್ತೆ ಸ್ನೇಹಿತರೆ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಪರಿಹಾರ ಕ್ರಿಯೆಗಳು ಎಷ್ಟು ಮಾಡಬೇಕಂತ ತುಂಬ ಜನ ನನ್ನ ಕೇಳ್ತಾರೆ. ನೀವು ಎಷ್ಟು ಊಟ ಮಾಡ್ತೀರಾ? ಆಬ್ವಿಯಸ್ಲಿ ಹೊಟ್ಟೆ ತುಂಬೋ ತನಕ. ಒಂದಿನ 2 ಸೋಟ್ ಹಾಕಿದ್ರೆ ಹೊಟ್ಟೆ ತುಂಬೋದು. ಒಂದಿನ ಊಟ ಚೆನ್ನಾಗಿದೆ 4 ಸೋಟ್ ಹಾಕಿಸ್ಕೊತೀನಿ ನಾನು. ಕರೆಕ್ಟ್ ಅಲ್ವಾ? ಅದೇ ರೀತಿ ಸಮಸ್ಯೆ ಎಷ್ಟಿದೆ ಅದು ತುಂಬೋ ತನಕ, ಅದು ಸರಿಯಾಗೋ ತನಕ ನೀವು ಪರಿಹಾರ ಕ್ರಿಯೆ ಮಾಡಬೇಕು. ಕೆಲವರಿಗೆ ಚಿಕ್ಕ ಬಿಂದಿಗೆ ನೀರು ಬೇಗ ತುಂಬುತ್ತೆ, ಕೆಲವರು ಡ್ರಮ್ ಇಟ್ಟಿರ್ತಾರೆ. ಅರ್ಥ ಮಾಡ್ಕೊಳ್ಳಿ. ನೀರು ತುಂಬೋದಕ್ಕೆ ಸೇಮ್ ಟೈಮ್ ತಗೊಳುತ್ತಾ? ಇಲ್ಲ ಅಲ್ಲ. ಅದೇ ರೀತಿ ಇದನ್ನು ತಲೆಗೆ ಹಾಕ್ಕೊಳ್ಳಿ. ಇದೆಲ್ಲ ಪ್ರಾಕ್ಟಿಕಲ್ಲೇ ಮಾಡ್ತಾ ಇರಿ, ನಿಮಗೆ ಬದಲಾವಣೆ ಕಾಣಿಸೋದಕ್ಕೆ ಶುರು ಆಗುತ್ತೆ. ಆವಾಗ ನಿಮಗೆ ಖುಷಿ ಆಗುತ್ತೆ, ಇದನ್ನು ಮಾಡ್ತಾ ಇದ್ದೀನಿ ನನಗೆ ಆಗ್ತಾ ಇದೆ ಅಂತ. ದಯವಿಟ್ಟು ಈ ಪರಿಹಾರ ಕ್ರಿಯೆಯನ್ನು ಮುಂದುವರ್ಸ್ಕೊಂಡು ಹೋಗಿ. ಇದೇ ರೀತಿ ಪರಿಹಾರ ಕ್ರಿಯೆಗಳು ಯಾರಿಗೋ ಒಬ್ಬರಿಗೆ ಅವಶ್ಯಕತೆ ಇದೆ ಅಂದರೆ ನೀವು ಶೇರ್ ಮಾಡಬೇಡಿ, ಬರೀ ನಮ್ಮ ವಿಡಿಯೋನ ಮಾತ್ರ ಶೇರ್ ಮಾಡಿ. ನಿಮ್ಮ ವಿಷಯಗಳನ್ನ ಶೇರ್ ಮಾಡಬೇಡಿ. ಈ ಪರಿಹಾರ ಕ್ರಿಯೆ ನಾನು ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಬದಲಾವಣೆ ಬಂತಂತ ಯಾರಿಗೂ ಹೇಳೋಕೆ ಹೋಗಬೇಡಿ, ಮತ್ತೆ ಸಮಸ್ಯೆಗಳು ಬರ್ತವೆ. ಸೊ ಪರಿಹಾರ ಕ್ರಿಯೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.